ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳು, ಎಸ್ಪೆಷಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ಹಿಂದೆ ನಡೆದಿರುವಂತಹ ಫಿಸಿಕ್ಸ್ ಎಕ್ಸಾಮ್ನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡೋ ವಿಚಾರದ ಬಗ್ಗೆ ಒಂದು ಮಾಹಿತಿ ಇರುವಂಥದ್ದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವಂಥ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಹಾಗೂ ಪಕ್ಕದ ಬೆಲ್ಲೈಕಾನ್ ಪ್ರೆಸ್ ಮಾಡೋಲ್ಲ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ವಿದ್ಯಾರ್ಥಿಗಳೇ, ಬಹಳ ದಿನಗಳಿಂದ ಕಮೆಂಟ್ ಮಾಡ್ತಾ ಇರುವಂಥದ್ದು ನೀವು ಗ್ರೇಸ್ ಮಾರ್ಕ್ಸ್ ನೀಡಬೇಕಂತ. ತಜ್ಞರ ಪ್ರಕಾರ ಯಾವ ರೀತಿಯಾಗಿದೆ ಅಂತಂದರೆ, ಮೂರು ಪ್ರಶ್ನೆಗಳು ಅದು ಸಿಕ್ಕಾಪಟ್ಟೆ ಕಷ್ಟಕರವಾಗಿತ್ತು, ಕಠಿಣವಾಗಿರುವಂಥ ಪ್ರಶ್ನೆಗಳಾಗಿದ್ದವು ತಜ್ಞರ ಪ್ರಕಾರ. ಆದರೆ ವಿದ್ಯಾರ್ಥಿಗಳ ಪ್ರಕಾರ ಎಲ್ಲ ಒಂದು ಪ್ರಶ್ನೆಗಳು ಕೂಡ ಕಷ್ಟಕರವಾಗಿತ್ತು. KCET ಪ್ರಶ್ನೆಗಳನ್ನು ತೆಗೆದಿದ್ರು, ನೀಟಿಂದ ತೆಗೆದಿದ್ರು, ಹಾಗೂ JEE ಮೀನ್ಸಿಂದ ಒಂದು ಪ್ರಶ್ನೆಗಳು ಬಂದಿತ್ತು ಅಂತ ಹಲವಾರು ರೀಲ್ಸ್ಗಳನ್ನು ಕೂಡ ನೋಡಿದ್ದೇನೆ. ಆದರೆ ತಜ್ಞರ ಪ್ರಕಾರ ಇರುವಂಥದ್ದು 3 ಪ್ರಶ್ನೆಗಳು ಮಾತ್ರ ಬಹಳ ಕಠಿಣವಾಗಿರೋದ್ರಿಂದ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಬಿಡಬೇಕಾ ಅಂತ ಇನ್ನೂ ಹೇಳಿಲ್ಲ ಅವರು. ಆದರೆ ಆ ರೀತಿ ತೀರ್ಮಾನ ಏನು ತೆಗೆದುಕೊಂಡ ನಂತರ ವಿಡಿಯೋ ಮಾಡ್ತೇನೆ. ಆದರೆ ಅವರು ಹೇಳಿರುವಂತೆ ಈ ಸಲ ಇರುವಂತಹ ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿರುವಂತಹ ಪ್ರಶ್ನೆಗಳು ಹೋಸಲದ ಕೆಮಿಸ್ಟ್ರಿಗೆ ಹೋಲಿಸಿದರೆ ಪರವಾಗಿಲ್ಲ ಅಂತ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಕಷ್ಟಕರ ಆಗಿರ್ಬೋದು, ಅದು ಸೆಕೆಂಡರಿ. ಆದರೆ ತಜ್ಞರ ಪ್ರಕಾರ 3 ಪ್ರಶ್ನೆಗಳು ಮಾತ್ರ ಒಂದು ಕಷ್ಟಕರವಾಗಿರ್ಬೋದು ಅಂತ ತಿಳಿಸಿರುವಂಥದ್ದು. 3 ಪ್ರಶ್ನೆಗಳು ಕಷ್ಟಕರವಾಗಿರೋದ್ರಿಂದ ಗ್ರೇಸ್ ಮಾರ್ಕ್ಸನ್ನು ನೀಡಿದರೆ, ಒಂದು ವೇಳೆ ಕೊಟ್ಟರೆ ಗ್ರೇಸ್ ಮಾರ್ಕ್ಸನ್ನು ನೀಡಲು ಶಿಕ್ಷಣ ಇಲಾಖೆ ತೀರ್ಮಾನ ತೆಗೆದುಕೊಂಡ್ರೆ 3 ಅಂಕಗಳ ಗ್ರೇಸ್ ಮಾರ್ಕ್ಸನ್ನು ನೀಡ್ಬೋದು. ಅದಕ್ಕಿಂತ ಹೆಚ್ಚನ್ನು ಮಾರ್ಕ್ಸನ್ನು ನೀಡುವುದು ಸ್ವಲ್ಪ ಕಠಿಣ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ವಿದ್ಯಾರ್ಥಿಗಳೇ, ಗ್ರೇಸ್ ಮಾರ್ಕ್ಸ್ ವಿಚಾರವಾಗಿ ಅಪ್ಡೇಟನ್ನು ನೀಡ್ತಾ ಇರ್ತೇನೆ. ಸೊ 3 ಪ್ರಶ್ನೆಗಳು ಕಠಿಣವಾಗಿದ್ದವು ಅಂತ ತಿಳಿಸಿರುವಂಥದ್ದು. ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರುವಂಥ ವಿದ್ಯಾರ್ಥಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಬಂದು ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಟೈಮ್ ಬಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತ್ರ.